ಮಾಧವ, ಈ ದತ್ತ ದೇವರ ಮುಂದೆ ಬಿಟ್ರೆ ಬೇರೆ ಯಾರ ಮುಂದೆನೂ ಕೈ ಒಡ್ಡಿ ಬೇಡ್ದವನಲ್ಲ. ಈ ಹೊತ್ತು ನಿನ್ನ ಮುಂದೆ ಕೈ ಒಡ್ಡಿ ಬೇಡ್ತಾ ಇದ್ದೀನಿ. ಮಾಧವ, ಮುಂದೆ ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ನನ್ನ ಮಗಳ ಜೊತೆನಲ್ಲೇ ನಿಂತು ಹೆದರಿಸ್ತೀಯ ಅಲ್ವಾ? ಖಂಡಿತ. ನನ್ನ ರಾಜ್ಕುಮಾರ ಎಲ್ಲ ಅನ್ಕೊಂಡ ಹಾಗೆ ಆಗಲಿ. ಇವತ್ತು ನನ್ನ ಮದುವೆ ಆಗ್ತಾ ಇರೋದಕ್ಕೆ ಕಾರಣ ನೀವು ಚಿಕ್ಕಮ್ಮ. ನನಗೆ ಯಾವತ್ತಿಗೂ ಅಮ್ಮನ ಆಬ್ಸೆನ್ಸ್ ಕಾಡದೇ ಇರೋ ಥರ ನೋಡ್ಕೊಂಡ್ರಿ. ನನಗೆ ಯಾವಾಗಲೇ ಕಷ್ಟ ಅಂದರೂ ನೀವು ನನ್ನ ಜೊತೆಗೆ ನಿಂತಿದ್ರಿ. ಐ ಆಮ್ ಸೋ ಗ್ರೇಟ್ಫುಲ್ ಟು ಯು ಚಿಕ್ಕಮ್ಮ. ಥ್ಯಾಂಕ್ ಯು ಸೋ ಮಚ್. ಮಗನಿಗೋಸ್ಕರ ಇಷ್ಟು ಮಾಡ್ತಾ ಇದ್ರೆ ಹೇಗೆ ಹೇಳು ಅಭಿ? ನನಗೆ ನೀನು ಬೇರೆ ಅಲ್ಲ, ನಿಧಿ ಬೇರೆ ಅಲ್ಲ. ಇವತ್ತು ನಿನ್ನ ಮದುವೆ ಅಂತ ನಾನು ಎಷ್ಟು ಖುಷಿಯಾಗಿದ್ದೀನಿ ಗೊತ್ತಾ? ಎಷ್ಟೆಲ್ಲ ಅಡೆತಡೆಗಳು ಬಂದರೂ ಕೊನೆಗೂ ನಿನ್ನ ಮದುವೆ ಆಗ್ತಿದೆಯಲ್ಲ. ಐ ಆಮ್ ಸೋ ಹ್ಯಾಪಿ ಫಾರ್ ಯು ಮೈ ಸನ್. ಸಾಕು ಸೆಂಟಿಮೆಂಟು. ಅಭಿ ಬ್ರೋ, ನನಗಿಂತ ಜಾಸ್ತಿ ನಮ್ಮಮ್ಮ ನಿನ್ನನ್ನು ಕೇರ್ ಮಾಡ್ತಾಳಲ್ಲ. ಐ ಸಮಟೈಮ್ಸ್ ಫೀಲ್ ಜೆಲಸ್ ಯು ನೋ. ಬಟ್ ಇಟ್ಸ್ ಓಕೆ. ಇನ್ಮೇಲೆ ನಿನಗೂ ಹೆಂಡತಿ ಬರ್ತಾಳಲ್ಲ, ನಮ್ಮ ಅಮ್ಮನ್ನ ನನಗೆ ಬಿಟ್ಕೊಡ್ಬೇಕು. ಓಕೆನಾ? ನೋ ವೇ. ಚಿಕ್ಕಮ್ಮನ ಬಿಟ್ಕೊಡೋ ಮಾತೇ ಇಲ್ಲ. ಇವರೇ ನಮ್ಮಮ್ಮ. ಇವ್ರ ಸ್ಥಾನನ ನನ್ನ ಲೈಫಲ್ಲಿ ಬೇರೆ ಯಾರೇ ಬಂದರೂ ತುಂಬಕ್ಕಾಗಲ್ಲ. ನಾನು ಅಷ್ಟೇ ಅಭಿ. ಯಾರು ಬಂದರೂ ನಿನ್ನ ಮೇಲಿನ ಕಾಳಜಿ ಕಡಿಮೆ ಆಗಲ್ಲ. ಸರಿ, ನಾನು ಆಚೆ ಇರ್ತೀನಿ, ನೀನು ಬೇಗ ಬಾ. ನಡಿ ಬೇಬಿ. ಮಾಂಗಲ್ಯ ಪೂಜೆ ಮಾಡಬಹುದಲ್ಲ? ಮಾಂಗಲ್ಯ ಧಾರಣೆ ಆಗಲಿ. ಓಂ ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣ ನಮಸ್ತುತೆ. ಮಾಂಗಲ್ಯ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ. ಆವಾಹಯಾಮಿ ರತ್ನಸಿಂಹಾಸನಂ ಸಮರ್ಪಯಾಮಿ. ಓಂ ವನಸ್ಪತಿರಸೋದ್ಭೂತೋ ಗಂಧಾಢ್ಯೋ ಗಂಧವತ್ತಮ ಆಗ್ರೇ ಸರ್ವದೇವಾನಾಂ ಧೂಪೋ ಇಂ ಪ್ರತಿಗೃಹ್ಯತಾಂ. ಓಂ ಮಾಂಗಲ್ಯ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ತೋಮ ವಿಶ್ವರೂಪಾ ಪಶವೋ ವದಂತೆ ಸಾನೋ ಮಂದ್ರೇ ಸಮುಜ್ಜಂ ದಹಾನ. 3 ಗಂಟೆ ಹಾಕು. ಧರ್ಮೇ ಚ ಅರ್ಥೇ ಚ ಕಾಮೇ ಚ ನಾತಿ ಚರಾಮಿ ಅಂತ ಆ 3 ಗಂಟೆಗಳಿಗೆ ಅರ್ಥ. ಅಂದರೆ ಯಾವುದೇ ಸಂದರ್ಭದಲ್ಲಿ ಕೂಡ ನಾನು ಅವಳ ಕೈ ಬಿಡೋದಿಲ್ಲ ಅಂತ ನಿನಗೆ ನೀನೇ ಆಣೆ ಮಾಡಿಕೊಂಡು ಕಟ್ಟು.
ಮಾಂಗಲ್ಯಂ ತಂತು ನಾನೇನ. ತಂತು ಅಂದರೆ ದಾರ. ನೀನು ಅವಳ ಕುತ್ತಿಗೆಗೆ ಈ ದಾರ ಕಟ್ತಿರೋದು ಯಾತಕ್ಕೆ ಅಂತಂದ್ರೆ ನಿನ್ನ ಜೀವನಕ್ಕೆ ಅವಳಿಂದಾನೇ ಒಂದು ಅರ್ಥ ಅಂತನ್ನೋ ಕಾರಣಕ್ಕೆ. ನೀನು ಅವಳ ಜೊತೆ 100 ಕಾಲ ಬಾಳಲಿ ಅಂತನ್ನೋದೇ ಈ ತಾಳಿ ಕಟ್ಟೋದರ ಹಿಂದಿರೋ ಅರ್ಥ ಅಲ್ವೇ ಪುರೋಹಿತರೆ? ಹೌದು. ಸಿಂಧೂರ. ನೀವು ಆ ಕಡೆಗೆ ಹೋಗಿ, ಇವ್ರು ಈ ಕಡೆಗೆ ಬರಲಿ. ಓಂ ಹರಿದ್ರಾರಂಜಿತೆ ದೇವಿ ಸುಖ ಸೌಭಾಗ್ಯದಾಯಿನಿ ಹರಿದ್ರಾಂತೆ ಪ್ರದಾಸ್ಯಾಮಿ ಗೃಹಾಂಬಿಕೆ ಸಚಿತ್ರ ಚಿತ್ರಸ್ಮೇ ಚಿತ್ರಚೈ ಪ್ರಯೋದ ಚಂದ್ರ ಪ್ರಹೀಂ ಪರವೀರಂ ಪ್ರಹಂತೆ ಚಂದ್ರ ವಿಭ್ರಾಮೇ ಸುಖ. ವರಿ ಎಕ್ಸಿಸ್ಟ್ ಇನ್ ಮೈಂಡ್ ಅಂತಾರೆ. ಅದು ನನ್ನ ಮಟ್ಟಕ್ಕೆ ಸತ್ಯನೇ ರೀ. ಏನೂ ಕೆಟ್ಟದಾಗಲ್ಲ ಅಂತ ಗೊತ್ತಿದ್ರು ಸುಮ್ಮನೆ ಟೆನ್ಷನ್ ಮಾಡ್ಕೊಳ್ತಾ ಇರ್ತೀನಿ. ಇನ್ನೇನು ಭಾವ ಬಂದ್ಬಿಡ್ತಾರೆ, ಆಮೇಲೆ ಎಲ್ಲ ಸರಿ ಹೋಗು. ನೀವ್ಯಾಕೆ ಹಾಗೆ ನೋಡ್ತಿದ್ದೀರಾ? ಹಾಗೆ ನೋಡ್ತಿದ್ರೆ ನನಗೆ ಟೆನ್ಷನ್ ಆಗುತ್ತೆ. ಹಾಗೆ ನೋಡಬೇಡಿ ನನ್ನ. ಮಾಮ್, ಎಲ್ಲಿದೆ ನಿನ್ ತಲೆ? ಲೈಫಲ್ಲಿ ಫಸ್ಟ್ ಟೈಮ್ ಈ ತರ ಲಾಕರ್ ಕೀನ ಬೀಳ್ಸಿದ್ಯಾ? ಎಲ್ಲೋ ಕೈ ತಪ್ಪಿದ್ದಿದ್ದು, ಕೊಡಿಲಿ. ಮಾಮ್ ನೋಡು, ನಾನು ನಿನ್ನಷ್ಟು ಸ್ಮಾರ್ಟ್ ಅಲ್ಲ, ಐ ನೋ. ಆದ್ರೆ ಈ ಮನೇಲಿ ಏನೋ ಚೇಂಜಸ್ ಆಗ್ತಿದೆ. ಇನ್ಮೇಲೆ ಆ ದೀಪಿಕಾನು ಮನೆಗೆ ಬರ್ತಾಳೆ, ಕೇರ್ಫುಲ್ ಆಗಿರು ಅಂದೆ ಅಷ್ಟೇ. ಅದೇನೋ ಅಂದೆ ಅಲ್ಲ, ಈ ಮನೇಲಿ ಏನೇನೋ ಬದಲಾವಣೆ ಆಗ್ತಿದೆ ಅಂತ. ಅದಾಗ್ತಿರೋದು ನನ್ನಿಂದಾನೆ. ಇನ್ಫ್ಯಾಕ್ಟ್ ಈ ಮದುವೆ ನಂದೇ ಪ್ಲಾನು ಅಂದಮೇಲೆ ನನ್ನ ವಿರುದ್ಧ ಈ ಮನೆಯಲ್ಲಿ ಏನೂ ನಡೆಯಲ್ಲ. ಯಾರು ಬಾಲ ಬಿಚ್ಚದೆ ಇರೋ ಹಾಗೆ ಹೇಗೆ ನೋಡ್ಕೊಳ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಓವರ್ ಕಾನ್ಫಿಡೆನ್ಸ್ ಒಳ್ಳೇದಲ್ಲ ಮಾಮ್. ನಿಧಿ, ಇನ್ನೇನು ಅಭಿಮದುವೆ ಆಗ್ಬಿಡತ್ತೆ. ನೀನು ನಿನ್ನ ಸ್ಟಡೀಸ್ ಕಡೆ ಗಮನ ಕೊಡದೆ ಹೀಗೆ ಅಧಿಕ ಪ್ರಸಂಗ ಮಾಡ್ಕೊಂಡು ಓಡಾಡ್ತಿದ್ರೆ ನಿನ್ನ ಮದುವೆ ಮಾಡಿಬಿಟ್ಟು ಕಳಿಸ್ಬೇಕಾಗತ್ತೆ. ಗೊತ್ತಾಯ್ತಾ? ಬನ್ನಿ ಡ್ಯಾಡ್, ನಾವು ಹೋಗೋಣ. ನಿಧಿ, ನಿನ್ನ ಕೆಲಸ ನೀನು ನೋಡ್ಕೊ. ತಾತಂಗೆ ನೀನು ಇನ್ನೂ ಸೊಸೆ ಆಗಿರ್ಬೋದು, ಸಿರಿಗೆ ನೀನು ಅತ್ತೆನೂ ಆಗಿರ್ಬೋದು, ಆದ್ರೆ ನೀನಿನ್ನು ನನಗೆ ಅಮ್ಮ ಅಲ್ಲ. ಇನ್ಮೇಲೆ ನಾನು ನಿನ್ನ ಅಮ್ಮ ಅಂತ ಕರೆಯೋದು ಇಲ್ಲ. ನಿನ್ನ ಋಣ ಇಲ್ಲಿಗೆ ಮುಗೀತು.
ಮ್ಯಾಮ್. ನೀವು ರೆಸಾರ್ಟ್ ಕಡೆ ಹೊರಟಿದ್ದೀರಾ? ಇನ್ನೂ ಇಲ್ಲ. ಭವ ಬರ್ತಾರೆ ಅಂತ ವೇಟ್ ಮಾಡ್ತಾ ಇದ್ವಿ. ಅದು ಬಿಡಿ, ನಾನು ಹೇಳಿದ ಕೆಲಸ ಎಲ್ಲಿಗೆ ಬಂತು? ಎನಿ ಅಪ್ಡೇಟ್ಸ್? ಹುಡುಕ್ತಾ ಇದ್ದಾರೆ ಮೇಡಮ್. ಆಗ್ಲಿಂದನೂ ಇದನ್ನ ಹೇಳ್ತಿದ್ದೀರಾ? ನಮ್ಮ ಹುಡುಗರು ಹುಡುಕ್ತಾ ಇರೋ ಜಾಗನೇ ಇಲ್ಲ ಮೇಡಮ್. ಅವ್ರು ಯಾರ ಕೈಗೂ ಸಿಗ್ತಲ್ಲ. ಎಲ್ಲಿ ಹೋಗಿದ್ದಾರೆ ಅಂತಾನೆ ಗೊತ್ತಾಗ್ತಿಲ್ಲ. ಶಟ್ ಅಪ್. ಇಲ್ಲ, ಹಾಗೆಲ್ಲ ಏನೂ ಆಗಲ್ಲ. ಕಾಮ್ ಡೌನ್ ಶಾರ್ವರಿ, ಕಾಮ್ ಡೌನ್. ನಿಶ್ಚಿತಾರ್ಥದಲ್ಲೂ ಹೀಗೆ ಅವಳನ್ನ ಮೀಟ್ ಮಾಡೋದಕ್ಕೆ ಹೋಗಿದ್ದಾರಲ್ವಾ, ಅವಿ ಏನಾದರೂ ಅವರಿಗೆ ಬೇಜಾರಾಗಿರೋ ಥರ ಹೇಳಿರ್ತಾನೆ. ಇನ್ನೇನು ಬಂದ್ಬಿಡ್ತಾರೆ. ಮನೆಯಲ್ಲಿ ಮನ್ಸಿಗೆ ನೋವಾಗುವಂಥ ಯಾವುದೇ ಘಟನೆ ನಡೆದ್ರೂ ಅದನ್ನ ಕೂತು ಮಾತಾಡಿ ಬಗೆಹರಿಸ್ಕೋಬೇಕು. ಅದನ್ನ ಅಲ್ಲಿಗೆ ಬಿಟ್ಟು ಮುಂದೆ ಹೋಗ್ಬೇಕು. ಸಂಬಂಧ ಎಲ್ಲದಕ್ಕಿಂತ ಮುಖ್ಯ ಅಲ್ವಾ? ನೀವು ಒಬ್ರು ಇಷ್ಟೊತ್ತಲ್ಲಿ ಎಲ್ಲಿ ಹೋಗ್ತಿದ್ದೀರಾ? ಅದು ಊರಿಗೆ ಹೋಗೋಣ ಅಂತ ಬಸ್ ಸ್ಟಾಪ್ಗೆ ಹೋಗ್ತಾ ಇದ್ದೆ. ಭಾವ ತುಳಸಿನ ಮದುವೆಯಾಗಿ ಬಂದಿರೋದು ನಿಜಾನಾ? ನನ್ನ ಕಣ್ಣು ತಪ್ಪಿಸಿ ಏನೋ ನಡೀತಿದೆ ಅಂತ ಅನುಮಾನ ಇತ್ತು ನನಗೆ. ಆದ್ರೆ ಹೀಗೆ ಮಾಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ನಿಲ್ಸಿ. ಕ್ಷಮಿಸಿ, ನೀವಿದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಂತ ನನಗೆ ಗೊತ್ತು. ನಾವು ಕೂಡ ಅನ್ಕೊಂಡಿರ್ಲಿಲ್ಲ. ಒಂದು 5 ನಿಮಿಷ ಟೈಮ್ ಕೊಟ್ರೆ ಏನಾಯ್ತು ಅಂತ ವಿವರಿಸ್ತೀನಿ ಪ್ಲೀಸ್. ತಲೆ ಕೆಟ್ಟಿದ್ಯಾ ನಿಮ್ಗೆ? ಮಗನ್ ಮದ್ವೆ ಇಟ್ಕೊಂಡು ಏನಿದೆಲ್ಲ ಹೇಳ್ತಿದ್ದೀನಲ್ಲ ಅಭಿ, ಒಂದು 5 ನಿಮಿಷ ನನ್ನ ಮಾತು ಕೇಳಿ ಪ್ಲೀಸ್. ಕೇಳೋದಕ್ಕೆ ಏನು ಉಳಿಸಿದ್ದೀರಾ ನೀವು? ಈ ವಯಸ್ಸಲ್ಲಿ ಮದುವೆ ಆಗಿದ್ದೀರಲ್ಲ, ಅದು ನನ್ನ ಮದುವೆ ದಿನಾನೇ. ಯಾಕೆ ಹೀಗೆ ಮಾಡಿದ್ರಿ ಹೇಳಿ? ಯಾರು ಇವರು? ನಿಮ್ಮನ್ನೇ ಕೇಳ್ತಾ ಇದೀನಿ, ಹೇಳಿ ಯಾರು ಇವರು? ಇವರೇ
ತುಳಸಿಯವರು. ಅಂದ್ರೆ ಆ ಲೋ ಕ್ಲಾಸ್ ಸಮರ್ಥ ಅಮ್ಮನ? ನಿಜ ಹೇಳಬೇಕು ಅಂದ್ರೆ ನಾನು ಅವ್ರನ್ನ ಮಾವ ಅಂತ ಕರಿತೀನಿ ಅಷ್ಟೆ. ಆದ್ರೆ ನನ್ನ ಮನಸ್ಸಿನಲ್ಲಿ ಅವ್ರಿಗಿರೋ ಸ್ಥಾನ ಅಪ್ಪನಿಗಿಂತ ದೊಡ್ಡದು. ಅವ್ರ ಬರ್ತಡೇ ದಿನ ನಾನು ದೇವ್ರನ್ನ ಬೇಡ್ಕೊಳ್ಳೋದಿಷ್ಟೇ, ಅವ್ರಿಗೆ ಆರೋಗ್ಯ ಆಯಸ್ಸು ನೆಮ್ಮದಿ ಕೊಟ್ಟು ಕಾಪಾಡು ಅಂತ. ಅಳ್ತಿದೀಯ ದತ್ತಣ್ಣ? ನೆಗದು ಬಿತ್ತು ಅಳೋದಂತ. ಅದು ಕಣ್ಣಲ್ಲೇ ಅದೇನೋ ಕಸ ಬಿತ್ತು. ನಮ್ಮದೇ. ಅದು ಅಲ್ಲದೆ ನಾನು ತುಳಸಿಗೆ ಮದುವೆ ಮಾಡಿದ್ದೆ ಅವಳು ಮಾಧವ ಜೊತೆಯಾಗಿ ನಿಂತು ಎಲ್ಲ ಸಮಸ್ಯೆಗಳನ್ನ ಎದುರಿಸಲಿ ಅಂತ. ಇದು ಅವರಿಬ್ಬರು ಜೊತೆಯಾಗಿ ಇಡಬೇಕಾದ ಮೊದಲ ಹೆಜ್ಜೆ. ನಾನು ಇಲ್ಲದೆ ಇದ್ದಾಗಲೂ ಅವಳು ಎಲ್ಲ ಎದುರಿಸ್ಬೇಕು ಅಂತ ಇಷ್ಟೆಲ್ಲ ಮಾಡಿ ಈಗ ನಾನು ಅವಳ ಜೊತೆಲೇ ಹೊರಟೋದ್ರೆ ಏನು ಪ್ರಯೋಜನ ಹೇಳು? ಅವಳಿಗೆ ಸ್ವಲ್ಪ ಕಷ್ಟ ಆಗಬಹುದು, ಆದರೆ ಮೊದಲಿಗೆ ಎಲ್ಲ ಹಾಗೇನೆ ಅಲ್ವಾ? ನೀನು ಹೇಳೋದು ಸರಿಯಾಗಿದೆ ದತ್ತಣ್ಣ. ನೀನು ಫೋನ್ ಮಾಡಿ ವಿಷಯ ಹೇಳಿದಾಗ ನನಗೂ ಮೊದಲು ನಂಬೋಕ್ಕಾಗಲಿಲ್ಲ. ಆದರೆ ನಂದಿನಿ ಮನೆಯಿಂದ ಆಚೆ ಹಾಕಿದಾಗ ಗೋದಾವರಿ ಇಲ್ಲದೆ ಇದ್ರೆ ನನ್ನ ಜೀವನ ಏನಾಗ್ತಿತ್ತು ಅಂತ ನಾನು ಯೋಚಿಸಿದ್ದೀನಿ ದತ್ತಣ್ಣ. ಸಂಗಾತಿ ಅವಶ್ಯಕತೆ ಏನು ಅಂತ ನನಗೆ ಗೊತ್ತು ದತ್ತಣ್ಣ. ಆದ್ರಿಂದ ನಿನ್ನ ನಿರ್ಧಾರ ತಪ್ಪು ಅಂತ ನನಗನ್ನಿಸ್ಲಿಲ್ಲ. ಅದು ಅಲ್ಲದೆ ಮಾಧವ್ ಸರ್ ಅಷ್ಟು ಒಳ್ಳೆಯವರು. ಮನೇಲಿ ಎಲ್ಲರೂ ಇದ್ರು, ಮಾವನ್ಗೆ ತಾವ್ಯಾಕೆ ಒಂಟಿ ಅನ್ಸ್ತಿದೆ ಅಂತ ಯೋಚನೆ ಮಾಡಿದೀರಾ? ಅಭಿ, ಆಗ ಹೇಳಕ್ ಹೋದ್ರೆ ಇವತ್ತು ನಿನ್ನ ಮದ್ವೆಗೆ ದೀಪಿಕಾ ಮನೆಯವ್ರು ಒಪ್ಕೊಳ್ಳಕ್ ಕಾರಣನೇ ಮಾವ. ಅವ್ರಿಗೆ ಅವಮಾನ ಆದ್ರೂ ಸಹಿಸ್ಕೊಂಡು ನಿನಗೋಸ್ಕರ ಅವ್ರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿದ್ರಲ್ಲ, ಅವ್ರ ತ್ಯಾಗ ನಿಮ್ಗಳಿಗೆ ಯಾಕೆ ಅರ್ಥ ಆಗ್ತಿಲ್ಲ? ಅವ್ರನ್ನ ಅರ್ಥ ಮಾಡ್ಕೊಂಡು ಅವ್ರಿಗೆ ಸಿಗ್ಬೇಕಾಗಿರೋ ಸ್ಥಾನನ ಪ್ರೀತಿನ ಕೊಟ್ಟಿದ್ದೀರಾ ನೀವು. ಅದನ್ನ ಕೊಡದೇ ಇದ್ಮೇಲೆ ಇವತ್ತು ಅವ್ರನ್ನ ಪ್ರಶ್ನೆ ಮಾಡೋ ಹಕ್ಕು ಹೇಗಿರುತ್ತೆ? ಅತ್ತಿಗೆ, ನಿಮಗೂ ಅಲ್ಲಿ ಏನ್ ನಡೀತು ಅಂತ ಗೊತ್ತಿಲ್ಲ ತಾನೆ? ಏನು ಗೊತ್ತಿಲ್ಲದೆ ನೀವ್ ಹೇಗೆ ಅವ್ರನ್ನ ಡಿಫೆಂಡ್ ಮಾಡ್ಕೊಂಡ್ ಬರ್ತಿದ್ದೀರಾ? ನಿಮ್ಗೆ ಏನಾಯ್ತು ಅಂತ ಗೊತ್ತಿಲ್ಲದೆ ಅವ್ರನ್ನ ಅಪೋಸ್ ಮಾಡ್ತಿದ್ದೀರಲ್ಲ, ಹಾಗೇನೆ ನಿಮ್ಗೆ ಏನಾಯ್ತು ಅಂತ ಗೊತ್ತಿಲ್ಲ ತಾನೆ, ಮತ್ತೆ ಅವ್ರನ್ನ ಯಾಕೆ ಕ್ಲಾಸ್ ತಗೋತಿದ್ದೀರಾ? ಏನಾಯ್ತು ಅಂತ ಹೇಳೋದಕ್ಕೆ ಮಾವನ್ಗೊಂದು ಅವಕಾಶ ಕೊಡಿ ಮೊದಲು. ಹೌದು, ಒಂದು ಅವಕಾಶ ಕೊಟ್ರೆ, ತಾಳ್ಮೆಯಿಂದ ಕೇಳಿಸ್ಕೊಂಡ್ರೆ ಏನ್ ನಡೀತು ಅಂತ ಹೇಳ್ತೀನಿ.
ನಾಟಕ ತುಂಬಾ ಚೆನ್ನಾಗಿದೆ. ಕಾರಣ ಏನೇ ಇರ್ಬೋದು, ಮಗನ್ ಮದ್ವೆ ಅನ್ನೋದನ್ನ ಮರ್ತು ಇಂಥ ಕೆಲಸ ಮಾಡ್ಕೊಂಡ್ ಬಂದಿದ್ದೀರಾ ಅಂದ್ಮೇಲೆ ಈ ಮದ್ವೆ ನಾವು ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಅಭಿ ಸ್ವಲ್ಪ ತಾಳ್ಮೆಯಿಂದ ಇರು ಪ್ಲೀಸ್. ಆಗ್ಲಿಂದ ಹೊರಗಡೆನೆ ನಿಂತಿದ್ದಾರೆ. ಮೊದಲು ಇವ್ರನ್ನ ಒಳಗಡೆ ಕರೆಸಿ ಮಾತಾಡೋಣ. ಇದೊಂದು ಬಾಕಿ ಇತ್ತು ಅದಕ್ಕೆ. ಈ ಮನೆನ ಒಂದ್ಗೂಡ್ಸೋದಕ್ಕೆ ಚಿಕ್ಕಮ್ಮ ಎಷ್ಟು ವರ್ಷಗಳಿಂದ ಕಷ್ಟಪಟ್ಟಿದ್ದಾರೆ. ಆದ್ರೆ ನೀವ್ ಈ ಕೆಲಸ ಮಾಡಿ ಎಲ್ಲ ಒಂದೇ ದಿನಕ್ಕೆ ಸಿದ್ಧ ಮಾಡ್ತಿದ್ದೀರಾ. ಇಷ್ಟಾದ್ಮೇಲೂ ನೀವು ಇಂಥ ದೊಡ್ಡ ನಿರ್ಧಾರ ತಗೊಳಕ್ಕಿಂತ ಮುಂಚೆ ನನಗೊಂದು ಮಾತು ಕೇಳಲಿಲ್ವಲ್ಲ. ಶಾರ್ವರಿ, ನೀವೊಂದ್ ಮಾತು ಹೇಳಿದ್ರೆ ನಾವೆಲ್ಲ ಸೇರಿ ಏನ್ ಮಾಡ್ಬೋದು ಅಂತ ಯೋಚಿಸ್ತಿದ್ವಾ? ಹೋಗ್ಲಿ ಬಿಡಿ, ನನಗೆ ಈ ತರ ನೋವು ಹೊಸದೇನಲ್ಲ. ಆದ್ರೆ ನಿಮ್ ಮಕ್ಕಳಿಗೆ ಅವ್ರಿಗಾಗ್ತಿರೋ ನೋವನ್ನ ನನ್ನ ಕೈಯಲ್ಲಿ ನೋಡಕ್ ಆಗ್ತಿಲ್ಲ ಬಾಬಾ. ಎಲ್ಲ ಹೇಳ್ತೀನಿ ಶಾರ್ವರಿ, ಕೂತ್ ಮಾತಾಡೋಣ. ನನಗೆ ನ್ಯೂಸ್ ಪೇಪರ್ ಆರ್ಟಿಕಲ್ ಬಂತಲ್ಲ, ಅದು ನಿನ್ನ ಬಗ್ಗೆ ಹೆಂಗಸಿನ ಬಗ್ಗೆ ತಾನೆ. ನನ್ನ ಮಗಳನ್ನ ನಿನ್ನ ಮಗನ ಕೊಟ್ಟು ಮದುವೆ ಮಾಡ್ತಾ ಇದ್ದೀನಿ. ನೀನು ನಿನ್ನ ವಯಸ್ಸು ಏನು ಅಂತ ನೋಡಿದೆ ಇಂಥ ಕೆಲಸ ಮಾಡ್ತಿದ್ರೆ ನಾನು ನೋಡ್ಕೊಂಡು ಸುಮ್ಮನೆ ಇರಲ್ಲ.
ಅಭಿ ದೀಪಿಕಾ ಮದುವೆ ಮಾಡಿಸ್ತೀನಿ. ಮುಹೂರ್ತದ ಟೈಮ್ ಮೀರೋಗ್ತಾ ಇದೆ. ಪ್ಲೀಸ್ ಹೊರಡೋಣ. ಮುಹೂರ್ತ ನೀನೇನೋ ಹೇಳ್ತಿದ್ದೆ, ಮಾಧವ ಏನೇ ಮಾಡಿದ್ರು ಅದ್ರಲ್ಲಿ ಬಲವಾದ ಒಂದು ಕಾರಣ ಇರುತ್ತೆ ಅಂತ. ಆ ಕಾರಣ ಏನು ಅಂತ ಹೇಳಿ ಡಿಫೆಂಡ್ ಮಾಡ್ಕೊಳ್ಳೋ ಧೈರ್ಯನೂ ಇಲ್ಲ ಇವನ್ಗೆ. ದೀಪು, ಇಂಥವನ ಮಗನ ನೀ ಪ್ರೀತಿಸಿದ್ದು I feel very sorry for you. ನೀನು ಈ ಆಸೆನ ನನ್ನ ಕೈಲಿ ಫುಲ್ಫಿಲ್ ಮಾಡೋಕ್ಕಾಗಲ್ಲ. ಡ್ಯಾಡ್ ಏನು ಹೇಳ್ತಿದ್ದೀರಾ? ಈ ಮದುವೆ ಖಂಡಿತ ಸಾಧ್ಯ ಇಲ್ಲ. ನಿನಗ್ ಮಾತ್ರ ಅಲ್ಲ, ಬೇರೆ ಯಾರಿಗೂ ಆ ಹಕ್ಕಿಲ್ಲ. ಅಮ್ಮನ ಜೀವನದಲ್ಲಿ ನಿರ್ಧಾರ ತಗೊಳ್ಳೋ ಹಕ್ಕಿರೋದು ಅಮ್ಮಂಗ್ ಮಾತ್ರ. ಈಗಲೂ ಅಮ್ಮ ಮನಸ್ಸಿಂದ ಇದಕ್ಕೆ ಒಪ್ಕೊಳ್ಳಿಲ್ಲ. ತಾತ ಅಮ್ಮನ ಭವಿಷ್ಯದ ದೃಷ್ಟಿಯಿಂದ ಈ ನಿರ್ಧಾರ ತಗೊಂಡ್ರು. ಹೇಗ್ ನಮ್ಮಪ್ಪ ನಮ್ಮಿಬ್ರು ಮದ್ವೆನ ಮುಂದೆ ನಿಂತು ಮಾಡಿದ್ರು ಹಾಗೆ ನಮ್ಮ ಮದುವೆಗೂ ಅವ್ರ ಮದುವೆಗೂ ಡಿಫ್ರೆನ್ಸ್ ಇಲ್ವಾ? ಇದೆ, ಖಂಡಿತ ಇದೆ. ಯಾಕೆಂದ್ರೆ ಅವರಿಬ್ರಿಗೂ ಇಬ್ರು ಮೇಲೂ ಗೌರವ ಇದೆ, ಸ್ನೇಹ ಇದೆ, ನಂಬಿಕೆ ಇದೆ. ಅಮ್ಮಂಗೆ ಮಾಧವ್ ಸರ್ ಮೇಲೆ ಬೇರೆ ಭಾವನೆ ಇಲ್ಲದೆ ಇರಬಹುದು, ಆದ್ರೆ ಸ್ನೇಹ, ಗೌರವ, ನಂಬಿಕೆ ಇದ್ರೆ ಜೀವನ ಮಾಡಕ್ಕಷ್ಟು ಸಾಕಲ್ವಾ? ಸರಿಯಾಗಿ ಹೇಳ್ದೆ. ಈಗ ನಿನ್ನ ಮೇಲೆ ನನಗೆ ಸ್ನೇಹ ಆಗ್ಲಿ, ಗೌರವ ಆಗ್ಲಿ, ನಂಬಿಕೆ ಆಗ್ಲಿ ಉಳ್ಕೊಂಡಿಲ್ಲ.